ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸ್ವಾಗತ ಮಾಡುತ್ತೇನೆ. ಎಲ್ಲರೂ ಹೇಗಿದ್ದೀರಿ? ನಿಮ್ಮ ಕುಟುಂಬ ಹೇಗಿದೆ? ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಹೇಗಿದ್ದಾರೆ? ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಪ್ರಿಯರೇ, ಅನೇಕ ಸಾರಿ ನಾವು ನೆನೆಸ್ತೇವೆ, ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇಲ್ಲ ಅಂಥೇಳಿ ನಾವು ಅನೇಕ ಸಾರಿ ನೆನೆಸ್ತೇವೆ, ಅನೇಕ ಸಾರಿ ನಿರಾಶೆ ಆಗಿಬಿಡ್ತೇವೆ, ಬಹಳ ಒಂದು ಬೇಜಾರಾಗಿಬಿಡ್ತೇವೆ. ಆದರೆ ಅದಕ್ಕೆ ಕಾರಣ ಏನು? ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲಂದರೆ, ದೇವರು ನಮ್ಮ ಸಹಾಯಕ್ಕೆ ಬರ್ತಾ ಇಲ್ಲಂದರೆ ಅದಕ್ಕೆ ಕಾರಣ ಏನು? ಅದಕ್ಕೆ ನಾವು ನೋಡೋಣ ಪ್ರಿಯರೇ. ಸತ್ಯವೇದದಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 1-2 ವಚನ ಹೀಗೆ ಹೇಳುತ್ತೆ: ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೊಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಹಲ್ಲೆಲೂಯಾ. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲಂದರೆ ಅದಕ್ಕೆ ಕಾರಣ ಈ ವಾಕ್ಯ ಹೇಳುತ್ತದೆ: ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಾವು ಮಾಡಿದಂಥ ಅಪರಾಧಗಳು ದೇವರಿಂದ ನಮ್ಮನ್ನು ಬೇರ್ಪಡಿಸ್ತಾ ಇದೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನಮ್ಮ ಪಾಪಗಳು ದೇವರು ನಮ್ಮ ಪ್ರಾರ್ಥನೆಗೆ ಕೇಳದಂತೆ ಅಡ್ಡವಾಗಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ದೇವರು ರಕ್ಷಿಸಲಿಕ್ಕೆ ಶಕ್ತನಿದ್ದಾನೆ. ಒಂದೇ ವಾಕ್ಯ ಹೇಳುತ್ತೆ: ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೊಟುಗೈಯಲ್ಲ, ಆತನು ರಕ್ಷಿಸಲಿಕ್ಕೆ ಶಕ್ತನಿದ್ದಾನೆ. ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆತನು ಕೇಳುವ ದೇವರಾಗಿದ್ದಾನೆ. ಆದರೆ ನಮ್ಮ ಅಪರಾಧಗಳೇ ನಮ್ಮನ್ನು ದೇವರಿಂದ ಅಗಲಿಸ್ತಾ ಬಂದಿವೆ, ನಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಹಾಗಾದರೆ ನಾವೇನು ಮಾಡಬೇಕು? ನಾವು ಮಾಡಿದಂಥ ಅಪರಾಧಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಹೃದಯದಿಂದ ದೇವರ ಹತ್ರ ಕ್ಷಮೆ ಬೇಡುವಾಗ ಆತನ ಕ್ಷಮಿಸ್ತಾನೆ. ನಾವು ಮಾಡಿದಂಥ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಪಶ್ಚಾತ್ತಾಪದಿಂದ ಅದನ್ನು ಬಿಟ್ಟು ಬಿಡುವಾಗ, ದೇವರ ಹತ್ರ ಕ್ಷಮಾಪಣೆ ಬೇಡುವಾಗ ದೇವರು ಕ್ಷಮಿಸುವವನಾಗಿದ್ದಾನೆ, ಮನ್ನಿಸುವವನಾಗಿದ್ದಾನೆ. ತನ್ನ ರಕ್ತದಿಂದ ಯೇಸು ಸ್ವಾಮಿ ನಮ್ಮೆಲ್ಲ ಪಾಪಗಳನ್ನು, ಅಪರಾಧಗಳನ್ನು ತೊಳೆದು ನಮ್ಮನ್ನು ಪರಿಶುದ್ಧನಾಗಿ ಮಾಡಿ ನಮ್ಮನ್ನು ಮತ್ತೆ ಅಪ್ಪಿಕೊಂಡು ಸೇರಿಸಿಕೊಳ್ಳುತ್ತಾನೆ. ಆಮೇಲೆ ನಮ್ಮ ಪ್ರಾರ್ಥನೆಯನ್ನು ಲಕ್ಷ್ಯ ಕೊಟ್ಟು ಕೇಳುತ್ತಾನೆ. ಹಲ್ಲೆಲೂಯಾ. ಆಗ ನೀವು ಏನು ಬೇಡ್ಕೊಂಡ್ರು ದೇವರು ನಿಮಗೆ ಉತ್ತರ ಕೊಡ್ತಾನೆ. ಪ್ರಿಯರೇ, ಇವತ್ತೇ ನಾವು ನಮ್ಮ ತಪ್ಪುಗಳನ್ನು, ಅಪರಾಧಗಳನ್ನು ಒಪ್ಪಿಕೊಂಡು ಕ್ಷಮೆ ಬೇಡಿ ದೇವರ ಹತ್ರ ಕ್ಷಮಾಪಣೆ ಬೇಡಿಕೊಂಡು ಹೊಸ ಒಂದು ಪ್ರಾರಂಭವನ್ನು ಮಾಡೋಣ. ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡುತ್ತಾನೆ. ಅಂದಿನಿಂದ ನಿಮ್ಮ ಜೀವಿತ ಬದಲಾವಣೆ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಪ್ರೀತಿಯುಳ್ಳ ದೇವರೇ, ಅಪ್ಪ, ವಾಕ್ಯ ಕೇಳಿದ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಎಲ್ಲ ಅಪರಾಧಗಳನ್ನು ಒಪ್ಪಿಕೊಂಡು ಕ್ಷಮಾಪಣೆ ಬೇಡುತ್ತಿರುವಾಗ, ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪದಿಂದ ಕ್ಷಮಾಪಣೆ ಬೇಡುತ್ತಿರುವಾಗ ಇವರನ್ನು ಕ್ಷಮಿಸಿ, ಇವರ ಅಪರಾಧಗಳನ್ನು, ಇವರ ಪಾಪಗಳನ್ನು ನಿನ್ನ ಪರಿಶುದ್ಧ ರಕ್ತದಿಂದ ಯೇಸುವೇ ತೊಳೆದು ಶುದ್ಧ ಮಾಡುವಪ್ಪ, ಶುದ್ಧ ಮಾಡು. ಇವರ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲಿ ಯೇಸುವಿನ ನಾಮದಲ್ಲಿ. ಇವರ ಪ್ರಾರ್ಥನೆಗೆ ಕೊಟ್ಟು ಅಪ್ಪ ಉತ್ತರ ಕೊಡು ಸ್ವಾಮಿ. ಇವರನ್ನು ನಿನ್ನ ಮತ್ತೆ ಅಪ್ಪಿಕೊಂಡು ಮತ್ತೆ ನಿನ್ನ ಕಡೆಗೆ ಸೇರಿಸಿಗೊಳಿಸಪ್ಪ. ಇವರನ್ನು ಆಶೀರ್ವದಿಸು. ನಿನ್ನ ಹತ್ತಿರಕ್ಕೆ ಬರುತ್ತಿರುವಾಗ ಇವರನ್ನು ಸೇರಿಸಿಗೊಳಿಸಪ್ಪ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಇವತ್ತು ಮಾಡುವ ಎಲ್ಲ ಕೆಲಸದಲ್ಲಿ ಜಯ ಕೊಡು ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ನಿಮ್ಮಲ್ಲಿ ಯಾರಾದರೂ ಹೊಸಬರು ಇರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾವು ಈ ರೀತಿ ವಿಡಿಯೋ ಹಾಕುವಾಗ ನಿಮಗೆ ನೋಟಿಫಿಕೇಷನ್ ಬಂದು ನೀವು ಅದನ್ನು ಕೇಳಬಹುದು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.